ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾನು ಹೋಗಬೇಕಾದ್ರೆ ಸ್ಟಾರ್ಟ್ ಮಾಡಿದೆ. ಈಗ ಸ್ನಾನ ಆಗಿ ಪೂಜೆ ಆಗಿ ತಿಂಡಿ ಸ್ವಲ್ಪ ಮಾಡಿದ್ದೀನಿ ನಾನು. ಅಂದರೆ ನಾನು ಸ್ವಲ್ಪ ಹಲ್ಲು ನೋವಾಗಿದೆ ಅಲ್ವಾ, ಜಾಸ್ತಿ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ, ತುಂಬ ಹೊತ್ತು ತೊಗೊಳ್ತೀನಿ. ಒಂದೇ ಕಡೆ ತಿಂದು ತಿಂದು ಬೇಜಾರು, ಅದಕ್ಕೆ ಒಂದು ಚೂರು ತಿಂದಿದ್ದೀನಿ. ಹೊಟ್ಟೆ ಹಸ್ದಾಗ ಮತ್ತೆ ಇನ್ನೊಂದು ಸಾರಿ ತಿನ್ನೋಕ್ಕಾಗುತ್ತೆ ಅಂತ. ಇವತ್ತು ಕೊನೆಯ ಶ್ರಾವಣ ಶನಿವಾರ, ಅದಕ್ಕೆ ನೈವೇದ್ಯಕ್ಕೆ ಇವತ್ತು ಗೋಡ್ ಶೀರ ನೋಡಿ, ಗೋಡ್ ಶೀರ ಅಂತ ಇದ್ದೀನಿ. ಅಂದರೆ ಕೇಸರಿ ಬಾತು ಕಲರ್ ಹಾಕಿದೆ. ಈ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಕೊಡ್ತಾರಲ್ವ, ಆ ಥರ ಮಾಡಿದ್ದೆ. ಅದಾಯಿತು. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸಾನು ಇವತ್ತು ಫುಲ್ ಡೇ ಸ್ಕೂಲು. ಸೋಮವಾರ ಅವಳಿಗೆ ರಜಾ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡ್ವಿ ಹಬ್ಬಕ್ಕೆ ಬುಧವಾರ ಅಂದರೆ ಮಂಗಳವಾರ ರಾತ್ರಿ ಹೋಗಿ ಬುಧವಾರ ಹಬ್ಬ ಮಾಡಿಕೊಂಡು ಗುರುವಾರ ಶುಕ್ರವಾರ ರಜಾ ಹಾಕಿಬಿಟ್ಟು ಶನಿವಾರ ಭಾನುವಾರ ತನಕನೂ ಇದ್ದು ಬರೋಣ ಅಂತ ಹೇಳಿಬಿಟ್ಟು. ಸೊ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ಸಿಗ್ತಾ ಇತ್ತಾ. ಈಗ ಅವ್ರ ಸ್ಕೂಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಂಗಳವಾರ ಬುಧವಾರ ಹಬ್ಬ, ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬಕ್ಕೆ ರಜಾ ಕೊಟ್ಟಿದ್ದಾರೆ. ಅದರ ಜೊತೆ ಸೋಮವಾರನೂ ರಜಾ ಕೊಟ್ಟಿದ್ದಾರೆ. ಅವತ್ತಿನ ಸ್ಕೂಲು ಇವತ್ತು ಮಾಡ್ತಾ ಇದ್ದಾರೆ, ಶನಿವಾರ ಫುಲ್ ಡೇ. ಏನು ಹೇಳ್ತಾರೆ, ಕಾರ್ಪೊರೇಟ್ ವರ್ಲ್ಡಲ್ಲಿ ಇದಕ್ಕೆ ಕಾಂಪ್ ಆಫ್ ಅಂತ ಹೇಳ್ತಾರೆ. ಅಂದರೆ ಒಂದು ದಿನ ಕೆಲಸ ಮಾಡಿಬಿಟ್ಟು ಮಾರನೇ ದಿನ ಅಥವಾ ಯಾವತ್ತಾದರೂ ಬೇರೆ ದಿನ ರಜಾ ತೊಗೊಳ್ಳೋದು. ಸೊ ಅದು ಯಾವುದೇ ಥರದ EL CL ಆ ಥರ ಏನೂ ಕಟ್ಟಾಗೋದಿಲ್ಲ. ಒಂದಿನ ಮಾಡೋದು, ಒಂದಿನ ರಜಾ ತೊಗೊಳ್ಳೋದು, ಆ ಥರ. ರಜಾ ಇದ್ದಾಗ ಕೆಲಸ ಮಾಡಿಬಿಟ್ಟು ಇವ್ರಿಗೆ ಯಾವಾಗ ಬೇಕೋ ಆವಾಗ ರಜಾ ತೊಗೊಳ್ಳೋದು. ಆ ಥರ ನಮ್ಮ ಸಾನು ಇವಾಗಲಿಂದನೇ ಮಾಡಿಬಿಟ್ಟಿದ್ದಾರೆ. ಮೊದಲೇ ಅವಳಿಗೆ ವಾರಕ್ಕೆ ಬರೀ 5 ದಿನ ಸ್ಕೂಲು. ಒಂಥರ ಈಗ IT ಕಂಪ್ನೀಸ್ಗಳಲ್ಲಿ ಹೇಗೆ ಮಾಡ್ತಾರೋ ಹಾಗೆ. ಅದ್ರ ಜೊತೆ ಕಾಂಪ್ ಆಫ್ ಇವಾಗಲಿಂದಾನೇ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತು ಶನಿವಾರ ಆದರೂ ಕೂಡ ಕೊನೆ ಶನಿವಾರ ಅಲ್ವಾ, ಕೊನೆ ಶ್ರಾವಣ ಶನಿವಾರ ಅಂದ್ಬಿಟ್ಟು ನಾನು ಬೇಗ ಹೇಳ್ಬೇಕು, ಎಲ್ಲ ಬೇಗ ಪೂಜೆ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಸೊ ಅದು ಏನೂ ಎಫೆಕ್ಟ್ ಆಗಲಿಲ್ಲ. ಬಟ್ ಇವತ್ತು ನಾವು ಊರಿಗೆ ಹೋಗೋಣ ಅಂತ ಇದ್ದಿದ್ದು. ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿಬಿಟ್ಟು ಹೊರಟ್ರೆ ಮಧ್ಯಾಹ್ನ ಊಟದ ತನಕ ತಲುಪ್ತೀವಿ ಅಂತ ಅಂದ್ಕೊಂಡಿದ್ವಿ. ಈಗ ಸಂಜೆ ಹೊರಡಬೇಕು ಸ್ನೇಹಿತರೆ. ಓಕೆ, ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆಮೇಲೆ ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಮತ್ತು ಇನ್ನು ನಾನು ಪ್ಯಾಕಿಂಗ್ ಶುರು ಮಾಡಿಲ್ಲ, ಪ್ಯಾಕಿಂಗ್ ಕೂಡ ಮಾಡ್ಕೊಳ್ಬೇಕು. ಇವತ್ತು ಶನಿವಾರದೊತ್ತು ನಾನು ತಲೆ ಸ್ನಾನ ಮಾಡಿಸ್ತೀನಿ. ಆದರೆ ಇವತ್ತು ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ. ಒದ್ದೆ ತಕ್ಷಣಕ್ಕೇ ಹೊರಡಬೇಕು ಅವಳೀಗ. ಅದಕ್ಕೆ ಇದು ಅಗಾರೋದು ಪ್ರೊಫೆಷ್ನಲ್ ಹೇರ್ ಡ್ರೈಯರ್. ಇದರಲ್ಲಿ ಸ್ಟೈಲಿಂಗು ಮಾಡ್ಕೊಳ್ಬೋದು, ಹಾಗೆ ಹೇರ್ ಡ್ರೈ ಕೂಡ ಮಾಡ್ಕೊಳ್ಬೋದು. ಇವತ್ತು ಸ್ಟೈಲಿಂಗ್ ಮಾಡ್ತಾಯಿಲ್ಲ, ಜಸ್ಟ್ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ಹೊರಡಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಸ್ನ್ಯಾಕ್ಸ್ ತೊಗೊಂಡ್ರೂ ಅಪ್ಪ ಮಗಳಿಗೆ ಸಮಾಧಾನನೇ ಆಗೋದಿಲ್ಲ. ಅದಕ್ಕೆ ಆದಷ್ಟು ಮನೆಯಲ್ಲೇ ಸ್ವಲ್ಪ ಹೆಲ್ದಿ ಮಾಡ್ಕೊಳ್ಳೋಣ ಅಂಥೇಳಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಮಂಡಕ್ಕಿ ಒಗ್ಗರಣೆಗೆ ನಾನಿವತ್ತು ಡಿಸಾನೋದು ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಆಲಿವ್ ಆಯಿಲಲ್ಲಿ ಸ್ವಲ್ಪ ಬೆನಿಫಿಟ್ ಎಕ್ಸ್ಟ್ರಾ ಸಿಗುತ್ತೆ ಸನ್ಫ್ಲವರ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅದರಲ್ಲೂ 2 ಥರ ಇರುತ್ತೆ, ಒಂದು ಸಲಾಡ್ಗೆ ಯೂಸ್ ಮಾಡೋದು, ಒಂದು ಅಡುಗೆಗೆ ಯೂಸ್ ಮಾಡೋದು. ಸೊ ಇದು ಹೈ ಸ್ಮೋಕಿಂಗ್ ಪಾಯಿಂಟ್ ಇರುತ್ತೆ. ಸೊ ನಾವು ಅಡುಗೆ ತಿಂಡಿಗೆ ಯೂಸ್ ಮಾಡ್ಕೊಳ್ಬೋದು. ನಾನು ಮಂಡಕ್ಕಿಗೆ ಸ್ವಲ್ಪ ಖಾರ ಹಾಕಿರ್ತೀನಿ. ಯೂಶ್ವಲಿ ಹೊರಗಡೆ ಏನು ಸಿಗುತ್ತೋ ಅದಕ್ಕೆ ಬರೀ ಅರಿಶಿನದ ಪುಡಿ ಹಾಕಿರ್ತಾರೆ, ಅಥವಾ ಒಂದು ಚೂರು ಮೈಲ್ಡಾಗಿ ಹಾಕಿರ್ತಾರೆ ಅಷ್ಟೇ. ಅರಿಶಿನದ ಪುಡಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ. ಬಟ್ ನಮಗೆ ಸಂಜೆ ಚಳಿಗೆ ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು ಮೆಣಸಿನ ಪುಡಿ ಕೂಡ ಹಾಕಿ ಮಾಡ್ಕೊಳ್ತೀನಿ. ನಾನು ಕಡಲೆಕಾಯಿ ಬೀಜ, ಹುರ್ಗಡಲೆ, ಅದ್ರ ಜೊತೆ ಸಾನು ಬೇರೆ ಯಾವುದ್ರಲ್ಲಿ ಹಾಕಿದ್ರೂ ಈ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಆದರೆ ಇದರಲ್ಲಿ ಜಜ್ಜಿ ಹಾಕಿರ್ತೀನಲ್ಲ, ಫ್ರೈ ಆಗಿರುತ್ತೆ, ಉಪ್ಪು ಖಾರ ಎಳೆದಿರುತ್ತೆ, ಅದು ಪರ್ಟಿಕ್ಯುಲರ್ಲಿ ಹುಡುಕಿ ತಿಂತಾಳೆ. ಸೊ ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಆಮೇಲೆ ಕರಿಬೇವು, ಅದು ಕೂಡ ಕ್ರಿಸ್ಪಿಯಾಗಿ ಉಪ್ಪು ಖಾರ ಹಿಡ್ದಿರುತ್ತೆ, ಅದ್ರ ಮೇಲೂ ಮೆತ್ತಿರುತ್ತೆ, ಅದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಒಣ ಕೊಬ್ಬರಿನ ತೆಳ್ಳಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ರಾಜೇಶಕ್ಕೂ ತುಂಬ ಇಷ್ಟ ಅದು. ಸೊ ಇದನ್ನೆಲ್ಲ ಈಗ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೇನು ಮಧ್ಯಾಹ್ನ ಊಟ ಮಾಡಿಕೊಂಡು ಸಾನು ಬಂದ ತಕ್ಷಣವೇ ನಾವು ಹೊರಡಬೇಕು. ಇನ್ನು ಪ್ಯಾಕಿಂಗ್ ಅಂದರೆ ನಾನು ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ, ಬ್ಯಾಗಿಗೆ ಹಾಕ್ಕೊಂಡಿಲ್ಲ ಇನ್ನು. ಸೊ ಆಯಿಲ್ ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಫಾರ್ ಆ್ಯಡೆಡ್ ಫ್ಲೇವರ್ ನಾನು ಸ್ವಲ್ಪ ಸಾಂಬಾರು ಪುಡಿನ ಕೂಡ ಹಾಕ್ಕೊಳ್ತೀನಿ.
ಅದನ್ನೆಲ್ಲ ಎಣ್ಣೆಯಲ್ಲೇ ಒಂದು ಚೂರು ಒಂದು 10 to 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ಪಾಮಗ್ರಾನೇಟ್ ಕೂಡ ಮಿಕ್ಕಿತ್ತು, ಅದನ್ನು ಹಾಗೆ ಹಾಕ್ಕೊಂಡು ಹೋಗೋ ಬದಲು ಸ್ವಲ್ಪ ಬಿಡಿಸಿ ತೊಗೊಂಡು ಹೋಗೋಣ. ಟ್ರೈನಲ್ಲಿ ಏನಾದರೂ ಈಗ ನಾವು ಹೊರಡೋದೇ ಸಂಜೆ, ಮನೆಗೆ ತಲುಪೋದು ತುಂಬಾ ಲೇಟ್ ಆಗುತ್ತೆ. ಡೆಫಿನೆಟ್ಲಿ ಯಾರು ಹೊಟ್ಟೆ ಹಸಿವು ಆಗುತ್ತೋ ಇಲ್ವೋ, ನನಗೂ ಸಾನುಗೂ ಅಂತೂ ಆಗುತ್ತೆ. ಯಾಕಂದರೆ ನಾವು 8:30ಗೆ ಊಟ ಮಾಡೋದು. ನಾವು ಅಲ್ಲಿ ಮೈಸೂರಿಗೆ ರೀಚ್ ಆಗೋದೇ ಅರೌಂಡ್ 9 ಆರ್ ಅಬೌವ್ 9 ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ತಿಂಡಿಗಳನ್ನ ನಾನೇ ಸ್ವಲ್ಪ ಹೆಲ್ದಿಯರ್ ವೇಯಲ್ಲೇ ತೊಗೊಂಡೋಗ್ತಾ ಇದ್ದೀನಿ. ಸಾನುನ ಹೋಗಿ ಕರ್ಕೊಂಡು ಬಂದೆ, ಊಟ ಮಾಡಿದ್ವಿ ಇಬ್ಬರೂ. ರಾಜ ಸ್ವಲ್ಪ ಲೇಟ್, ಸೊ ನಾವೀಗ ಊಟ ಮಾಡಿ ಬಂದು ನಾವು ರೆಡಿ ಆಗ್ತಾಯಿದ್ದೀವಿ. ಸಾನು ಬಂದಿರೋದು 4 o'clock, ನಾವೀಗ 5ಗೆ ಹೊರಡಬೇಕು. ಅದಕ್ಕೆ ಊಟ ಮಾಡಿದ ತಕ್ಷಣ ಬಂದು ಬ್ಯಾಗಲ್ಲಿ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಬಟ್ಟೆ ತೊಗೊಳೋದಾದರೆ ಇನ್ನೊಂದು ಕಡೆ ಅದಕ್ಕೆ ಮ್ಯಾಚಿಂಗ್ ಆ್ಯಕ್ಸಸರೀಸ್ ತೊಗೊಳೋದು. ನಂದು ಒಬ್ಬಳದೇ ಅಲ್ಲ, ಈಗ ಸಾನುದು ತೊಗೊಳ್ಬೇಕು. ಅವಳು ಇಲ್ಲೇನೂ ಹಾಕ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ಮಮ್ಮ ಅದನ್ನು ಯಾಕೆ ತಂದಿಲ್ಲ ಅಂತ ಕೇಳ್ತಾಳೆ. ನಾನು ಅವಳಿಗೆ ಹೇಳಿರ್ತೀನಿ ನಿನ್ಗೆ ಏನೇನು ಬೇಕಿದ್ದು ನೀನೇ ಎಲ್ಲ ತೊಗೊಳ್ಬೇಕು ಅಂತ, ಬಟ್ ಸ್ಟಿಲ್ ಅವಳು ಮರ್ತು ಬಿಡ್ತಾಳೆ. ಅದಕ್ಕೆ ನನ್ನ ಕಡೆಯಿಂದ ಸ್ವಲ್ಪ ಎಫರ್ಟ್ ಹಾಕಿ ಏನೇನು ಬೇಕು ಅಂತ ತೆಗೆದಿಟ್ಕೊಂಡಿರ್ತೀನಿ. ಅದರ ಜೊತೆ ನಮ್ಮ ಮೇಕಪ್ ಕಿಟ್, ಸ್ಕಿನ್ ಕೇರ್ ಯಾವುದನ್ನು ಬಿಡೋಂಗಿಲ್ಲ. 1 ದಿನಕ್ಕೆ ಹೋಗಿ 2 ದಿನಕ್ಕೆ ಹೋಗಿ ಒಂದೊಂದು ಪೌಚ್ ಮಾಡಿಕೊಳ್ಳೇಬೇಕು. ಅದರ ಜೊತೆ ಈಗ ನಾವು ಹಬ್ಬಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಹಬ್ಬಕ್ಕೆ ಹೋದಾಗ ಸೀರೆ ತೊಗೊಳ್ಳೋದು ಮತ್ತು ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ತೀನಿ. ಆರ್ಟಿಫಿಷಿಯಲ್ ಅಥವಾ ಇಮಿಟೇಷನ್ ಜ್ಯುವೆಲ್ರಿ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಚಿನ್ನ ಕ್ಯಾರಿ ಮಾಡೋದಕ್ಕೆ ಭಯ. ಆದಷ್ಟು ಹಾಕ್ಕೊಂಡು ಬಿಡ್ತೀನಿ. ಕೆಲವೊಂದನ್ನು ಜಸ್ಟ್ 1 or 2 ಮಾತ್ರನೇ ನಾನು ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಮೊದಲು ಬ್ರಷ್ ಮಾಡಿದ್ನ, ನಾನೇ ಲಾಸ್ಟ್ ಬ್ರಷ್ ಮಾಡಿದ್ದು. ಸಾನು ಮೊದಲು ಮಾಡ್ತಾಳೆ, ಆಮೇಲೆ ರಾಜೇಶ್, ಆಮೇಲೆ ನಾನು ಮಾಡಿದೆ. ಸೊ ಮಾಡಿದ ತಕ್ಷಣವೇ ಎಲ್ಲನೂ ಒಂದು ಪೌಚಲ್ಲಿ ಹಾಕಿ ತೆಗೆದಿಟ್ಕೊಂಡೆ. ಆ ಪೌಚ್ ಬೆಳಿಗ್ಗೆ ಎಲ್ಲಿಟ್ಟನೋ ಗೊತ್ತಿಲ್ಲ, ಹುಡುಕಾಡ್ತಾ ಇದ್ದೀನಿ ನಾನು ಎಲ್ಲಿಟ್ಟೆ ಅಂತ. ಯಾಕಂದರೆ ಅದೇ ಫಸ್ಟ್ ನಾನು ಮೇಯ್ನಾಗಿ ಇಂಪಾರ್ಟೆಂಟ್, ಯಾವುದು ಮಿಸ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದು. ಈಗ ಅದೇ ಎಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ನೋಡಿ ಮಗಳೇ, ಹಾಫ್ ಆ್ಯನ್ ಅವರ್ ಆದ ತಕ್ಷಣವೇ ಏನು ಬಂದಿದ್ದದು ಮದ್ದು ರೋಡೆ ಇಲ್ಲ, ಹಾಫ್ ಆ್ಯನ್ ಅವರು ಆಗಿರಲಿಲ್ಲ, 10 ನಿಮಿಷ ಆಗಿದ್ದು. ಟ್ರೈನ್ ಶುರುವಾಗಿ 10 ನಿಮಿಷಕ್ಕೇನೆ ತಗೊಳ್ಳೋಣವಾ ಇವಳೆಲ್ಲ ಹೇಳಿದ್ದು. ಅವರು ಆಯಿತು, ನಾನು 10 ನಿಮಿಷ ಆಗಿದೆ ಸುಮ್ಮನೆ, ಅರ್ಧ ಗಂಟೆನೂ ಆಗಿಲ್ಲ ಅಂದೆ. ಸರಿ, ಅರ್ಧ ಗಂಟೆ ಆದಮೇಲೆ ಇನ್ನೊಬ್ಬ ಬಂದ, ತೊಗೊಂಡೇ ಬಿಟ್ರು ಕೊನೆಗೂ. ಆಯಿತು, 1 ರೌಂಡ್ ತಿಂಡಿ ಆಯಿತು. ಇನ್ನೊಂದು 10-15 ನಿಮಿಷ ಬ್ರೇಕು, ಆಮೇಲೆ ಇನ್ನೂ ಶುರು. ನೀವು ನೋಡ್ರಿ ಏನು ಲವ್, ಮದ್ದೂರೊಳಗೆ ತೆಗೆಸ್ಕೊಟ್ಬಿಟ್ರೆ ಹರಿಯುತ್ತೆ. ಆಮೇಲೆ ಟ್ರೈನ್ ಜರ್ನಿ ಚೆನ್ನಾಗಿರುತ್ತಂತೆ, ಸೀಟ್ ಸಿಕ್ಕಿದಾಗ, ರಶ್ ಕಡಿಮೆ ಇದ್ದಾಗ. ನಮ್ಮ ಹುಡುಗಿಗೆ ಚಿಂತೆ, ಮಮ್ಮ ಟ್ರೈನಲ್ಲಿ ಎಷ್ಟೊಂದು ಅಟ್ಯಾಕ್ ಆಗುತ್ತೆ, ಆದರೂ ಇಷ್ಟು ಜನ ಇದ್ದಾರಲ್ಲ ಹೆಂಗೆ ಅಂತ. ಫ್ಲೈಟನ್ನು ಕ್ರ್ಯಾಶ್ ಆಯ್ತಲ್ವಾ, ಹಾಗಿದ್ರೆ ಸಾನು ಫ್ಲೈಟ್ ಕ್ರ್ಯಾಶ್ ಆದ್ರೂ ಸಾನು ಫ್ಲೈಟ್ಗೆ ಹೋಗಲ್ವಾ. ಓಕೆ ಸ್ನೇಹಿತರೆ, ಇವತ್ತು ಏನೋ ಗೊತ್ತಿಲ್ಲಪ್ಪ, ಟ್ರೈನು ರಶ್ ಇಲ್ಲ. ರಿಸರ್ವೇಷನಲ್ಲೂ ಪಕ್ಕ ಕೂತ್ಕೊಂಡು ನಿಂತು
ಕೂತ್ಕೊಂಡು ಇರ್ತಾರೆ ಜನ. ಇವತ್ತು ಸೀಟ್ಗಳು ಖಾಲಿ ಇದೆ, ಅದಕ್ಕೆ ಫ್ರೀಯಾಗಿ ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಇಲ್ಲಾಂದರೆ ಟ್ರೈನಲ್ಲಿ ನಾನು ಮೊಬೈಲ್ ಕೂಡ ಓಪನ್ ಮಾಡಲ್ಲ. ಹಬ್ಬ ಇರೋದು ಬುಧವಾರ, ಇವತ್ತು ಶನಿವಾರ, ಮೇ ಬಿ ಅದಕ್ಕಿರ್ಬೋದು. ಟೈಮ್ ಈಗ ಎಷ್ಟು ಜನ 7:15ನಾ? 7 40 ಮಿನಿಟ್ಸ್ ಆಗಿದೆ ಅಷ್ಟೇ ನಾವು ಜರ್ನಿ ಶುರು ಮಾಡಿದ್ವಿ. ಆಲ್ರೆಡಿ ಈಟ್ ಮೋರ್. ನಾನು ಏನಾದರೂ ತಿನ್ನಬೇಕು ಅಂದ್ಲಲ್ಲ, ಇನ್ನು ಏನಾದರೂ ಕೊಡೋಣ ಅಂದ್ಬಿಟ್ಟು ಫ್ರೂಟ್ ತೆಗ್ದೆ. ನಾನು ಸ್ವಲ್ಪ ಫ್ರೂಟ್ ತಿನ್ನೋಣ, ನಾನು ಸ್ವಲ್ಪ ನಿಧಾನ ಅಲ್ವಾ ತಿನ್ನೋದು ಅಂತ ಫ್ರೂಟ್ ತಿಂತಾನೇ ಇದ್ದೀವಿ. ಅಷ್ಟೊತ್ತಿಗೆ ಚುರುಮುರಿ ಬಂದುಬಿಡ್ತು. ನಾವು ಇಲ್ಲೆಲ್ಲೂ ಹೊರಗಡೆ ಹೋಗಿ ಚುರುಮುರಿ ತಿನ್ನೋದು ಕಡಿಮೆ. ಏನಿದ್ರು ಮನೇಲಿ ಮಾಡ್ಕೊಳ್ತೀವಿ ಅಥವಾ ಈ ಥರ ಟ್ರೈನಲ್ಲಿ ಅಷ್ಟೇ. ಅದಕ್ಕೆ ನೋಡಿ ಚುರುಮುರಿ ತೊಗೊಂಡ್ರು. ಚುರುಮುರಿ ನಾನು ಒಂದು ತೊಗೊಳ್ಳಿ ಸಾಕು, ನಾನು ಇದನ್ನು ಅಷ್ಟು ಟೈಮ್ ಮ್ಯಾನೇಜ್ ಮಾಡಿ ಒಗ್ಗರಣೆ ಹಾಕಿ ಎಲ್ಲ ತಂದಿದ್ದೀನಿ, ಇದನ್ನು ತಿನ್ನೋಣ ಅಂದ್ಬಿಟ್ಟು ಸರಿ ನೀವಿಬ್ಬರು ತಿನ್ನಿ ಅದನ್ನು ಅಂದ್ಬಿಟ್ಟು ನಾನು ಈ ಕಡೆ ಇದನ್ನು ತಿಂತಾಯಿದ್ದೀನಿ. ನೆಕ್ಸ್ಟ್ ಕಡಲೆಕಾಯಿ ಬಂತು. ನಾನು ಸಾಕಪ್ಪ ಎಷ್ಟು ಅಂದಿದ್ದಕ್ಕೆ ಇಲ್ಲ, ಇವರು ರಾಜೇಶ್ ಬ್ಯಾಚುಲರ್ ಇದ್ದಾಗ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಂತೆ, ಆವಾಗಲಿಂದನೂ ಬರ್ತಾಯಿದ್ದಾರಂತೆ ಇವರು. ಸೊ ನಾನು ಇವ್ರ ಹತ್ರ ತೊಗೊಳ್ಳೇಬೇಕು, ನೀನು ಇವತ್ತು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ, ಬರಬೇಕಾದ್ರೆ ತಿನ್ನೋಣ, ನಾವು ಬಸ್ಸಲ್ಲಿ ತಿನ್ನೋಣ, ಬರಬೇಕಾದ್ರೆ ಇವ್ರು ಸಿಗ್ತಾರೋ ಇಲ್ವೋ ಅಂದ್ಬಿಟ್ಟು ನೋಡಿ ಇವ್ರ ಹತ್ರ ಇವತ್ತಿಗೂ ಆಗಬೇಕು, ಬರಬೇಕಾದ್ರೂ ಆಗಬೇಕು, ಆ ಥರ ಜಾಸ್ತಿ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇವರು ತುಂಬ ಫೇಮಸ್ ಅಂತೆ, ತುಂಬ ಶಬ್ದ ಮಾಡ್ಕೊಂಡು ಪೇಪರ್ ರೋಲ್ ಮಾಡ್ತಾರೆ. ಇವ್ರನ್ನ ಮೂವಿಲೂ ಯಾವುದೋ ಮೂವಿಲೂ ಫೀಚರ್ ಮಾಡಿದ್ರಂತೆ. ಅದಕ್ಕೆ ರಾಜೇಶ್ ಇವ್ರು ಬಂದಾಗಲೆಲ್ಲನೂ ತೊಗೊಳ್ಳೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಕೇಳ್ತಾಯಿದ್ರು ಏನಪ್ಪ ಹೇಗಿದ್ದೀರಾ, ಮನೆ ಮಾಡ್ಕೊಂಡ್ರಾ, ಹೇಗೆ ಕತೆ, ಫ್ಯಾಮಿಲಿದು ಎಲ್ಲನೂ ಕೇಳ್ತಾಯಿದ್ರು. ಸಕ್ಸಸ್ಫುಲಿ ಕೇಮ್, ನೋ ಕ್ರ್ಯಾಶಸ್. ಅಯ್ಯೋ ನಮ್ಮ ಸಾನು ಚಿಂತೆ ನೋಡ್ರಿ, ಟ್ರೈನ್ ಕ್ರ್ಯಾಶ್ ಆಗುತ್ತೆ, ಪ್ಲೇನ್ ಕ್ರ್ಯಾಶ್ ಆಗುತ್ತೆ, ಭಯ. ಸಕ್ಸಸ್ಫುಲಿ ರೀಚ್ಡ್ ಅಂತೆ. ರಾಜೇಶ್ ಅವ್ರು ಭಾರ ಎತ್ಕೋಬೇಕಲ್ಲ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದಾರೆ ಈ ಥರ. ನೋಡಿ ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಹಾಕೋತಾರಲ್ಲ ಹಾಗೆ. ಟ್ರೈನ್ ನಮಗೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಲೇಟ್ ಮಾಡಿದ್ರು. ಸೊ ಅರೌಂಡ್ 9:15 9:40 ಇಲ್ಲ 9:30 ಅಂತ ಅಂದ್ಕೊಳ್ಳಿ ರೀಚ್ ಆದ್ವಿ. ಆಮೇಲೆ ಮನೆಗೆ ರೀಚ್ ಆಗೋ ತನಕ 10 ಗಂಟೆ, ಯಾಕಂದರೆ ರಾತ್ರಿ ಆಗಿತ್ತಲ್ಲ, ಸ್ವಲ್ಪ ಆಟೋ ಸಿಗೋದು ಲೇಟ್ ಆಯಿತು. ಅಮ್ಮ ನಿಮಗೆ ಅಂತ ಮಾಡಿದ್ದೀನಿ, ನನ್ನ ಮೊಮ್ಮಗಳಿಗೆ ಅಂತ ಮಾಡಿದ್ದೀನಿ ಜಾಮೂನು ಅಂದ್ಬಿಟ್ಟು ರಾತ್ರಿ ಬೇಡ ಅಂದ್ರೂ ಜಾಮೂನು ಕೊಟ್ಟಿದ್ದಾರೆ. ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಸ್ನೇಹಿತರೆ, ನೆನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಬಂದಾಗ 10 ಗಂಟೆ ಸ್ನೇಹಿತರೆ, ಬಂದ ತಕ್ಷಣವೇ ರಿಫ್ರೆಶ್ ಆಗಿ ಡ್ರೆಸ್ಸು ಚೇಂಜ್ ಮಾಡಿಲ್ಲ, ಹೋಗ್ಬಿಟ್ಟು ಊಟ ಮಾಡಿಕೊಂಡು 11 ಗಂಟೆ ತನಕ ಇದ್ದು ಹೋಗ್ಬಿಟ್ಟು ಮಲ್ಕೊಂಡೆ. ಸೊ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈಗ ಸ್ನಾನ ಮಾಡಿ ಬಂದಿದ್ದೀನಿ, ತಿಂಡಿ ಮಾಡಬೇಕು. ಅಮ್ಮ ಇವತ್ತು ಇಡ್ಲಿ ಚಟ್ನಿ ಮಾಡಿದ್ದಾರೆ. ಇಡ್ಲಿ ಫುಲ್ ಸಾಫ್ಟಾಗಿ ನಾನು ಮಾಡಿದ್ದೆ ನೋಡಿ, ನಿಮಗೆ ಶೇರ್ ಮಾಡಿದ್ದೆ, ಅದೇ ಥರ ಆಗಿದೆ, ತುಂಬ ಚೆನ್ನಾಗಿದೆ. ಈಗ ಹೋಗಿ ತಿಂಡಿ ಮಾಡಬೇಕು. ಸಾನಿಗೆ ಸ್ನಾನಕ್ಕೆ ಕಳಿಸಿದ್ದೀನಿ. ಇವತ್ತು ಭಾನುವಾರ ಬೇಗ ಸ್ನಾನ ಮಾಡ್ತಾ ಇದ್ದಾಳೆ, ನಾನು ಬೇಗ ಸ್ನಾನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಇವತ್ತು ನಾನು ಎದ್ದಿದ್ದು ಲೇಟ್, ಯಾಕಂದರೆ ನೆನೆ ರಾತ್ರಿ ಮಲಗಿದ್ದು ಲೇಟಲ್ಲ, ಎದ್ದಿದ್ದು ಲೇಟು. ಹೇಳೋ ತನಕನೇ ಅಮ್ಮ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ಈಗ ತಿಂಡಿ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾಕಂದರೆ ಇವತ್ತು ಫ್ರೀ ಇದ್ದೀನಿ, ಅದಕ್ಕೆ ಹೋಗೋಣ ಅಂತ. ಲೆಟ್ಸ್ ಸಿ. ಸೊ ಬನ್ನಿ, ನೆನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತೀನಿ, ಹೇಗೋಗುತ್ತೆ ನೋಡೋಣ. ಗಣೇಶ ಹಬ್ಬ ಆಗಿರೋದ್ರಿಂದ ತುಂಬ ಜನ ಕಲೆಕ್ಷನ್ಗೆ ಬರ್ತಾ ಇದ್ದಾರಂತೆ. ಅಮ್ಮ ಹೇಳ್ತಾಯಿದ್ರು, ನೆನ್ನೆ ತಾನೇ ಕೊಟ್ಟಿದ್ದೀನಿ, ಇವತ್ತು ಇನ್ನೂ ಬಂದಿದೆಯಲ್ಲಪ್ಪ ಅಂತ. ಅವರು ಇಲ್ಲ ಆಂಟಿ, ನಾವೆಲ್ಲ ಬಂದಿದ್ದು, ಅದು ಬೇರೆ ಕ್ರಾಸ್ ಅವ್ರು ಇರ್ಬೋದು, ನಾವು ಇಲ್ಲೇ ಕೂರಿಸ್ತಾ ಇರೋದು. ಅಂದರೆ ಒಂದೊಂದು ಕ್ರಾಸಲ್ಲೂ ಒಬ್ಬೊಬ್ಬರು ಕೂರಿಸ್ತಾರಲ್ವಾ, ಇಲ್ಲಿ ಸುಮಾರು ಕ್ರಾಸ್ಗಳಿದೆ, ಅದಕ್ಕೆ ಎಲ್ಲರೂ ಬರ್ತಾರೆ. ಒಂದೇ ಕ್ರಾಸಲ್ಲಿ ಚಿಕ್ಕ ಮಕ್ಕಳು ಕೂರಿಸ್ತಾರೆ, ದೊಡ್ಡ ಮಕ್ಕಳು ಕೂರಿಸ್ತಾರೆ. ಆ ಚಿಕ್ಕ ಮಕ್ಕಳು ಬಂದುಬಿಟ್ಟು ಆಂಟಿ ನಾವು ಚಿಕ್ಕದು, ನಾವು ಫಸ್ಟ್ ಟೈಮು, ಅದು ಇದು ಏನೇನಾದರೂ ಹೇಳ್ತಾರೆ. ಆಗ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ಎಷ್ಟು ಜನಕ್ಕಂತ ಕೊಡೋದಪ್ಪ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಅಂದರೆ ಬಂದಿರೋರ್ಗೆ ಹಾಗೆ ಕಳ್ಸೋಕ್ಕೂ ಆಗೋದಿಲ್ವಲ್ಲ, ಸ್ವಲ್ಪ ಕೊಡ್ತಾಯಿದ್ರು. ಅದಕ್ಕೆ ಅದಾದಮೇಲೆ ಇನ್ನೂ ಬಂದರು. ಅದಕ್ಕೆ ರಾಜೇಶ್ ಸರಿ ಬಿಡಿಯೋ ನಾನು ಕೊಡ್ತೀನಿ ಸರಿ ಅಂತ ಅವ್ರು ಕೊಡ್ತಾಯಿದ್ದಾರೆ. ಓಕೆ ಸ್ನೇಹಿತರೆ, ನಮ್ಮ ಭಾನುವಾರ ಹೀಗೆ ಹೋಯಿತು. ಇವತ್ತು ಹೊರಗಡೆ ಹೋಗ್ಬೇಕು ಅಂದ್ಕೊಂಡ್ವಿ, ಆದರೆ ಹೋಗಲಿಲ್ಲ.
ಅಂದರೆ ತುಂಬ ನೆಸಸರಿ ಥಿಂಗ್ಸ್ ಇತ್ತು ಅಂತೇನಿರಲಿಲ್ಲ. ಅದಕ್ಕೆ ಆರಾಮಾಗಿ ಇವತ್ತು ಮನೆಯಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ನಮ್ಮ ಟ್ರಾವೆಲ್ ಡೇ ಹೀಗಿತ್ತು. ಮಾರನೇ ದಿನಾನೂ ಜಸ್ಟ್ ಹೀಗೆ ಹೋಯಿತು. ಸೊ ನಾಳೆ ನಾನು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ನಾಳೆ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಸಂಜೆ ಅಷ್ಟೊತ್ತಿಗೆ ಹೂವು ಕೀಳೋ ಟೈಮ್ ಆಗಿತ್ತು. ನಮ್ಮದು ಸಂಜೆ ಮಲ್ಲಿಗೆ ಬಿಡುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ವಾಸನೆ ಅದರದ್ದು. ಅದಕ್ಕೆ ಅಮ್ಮ ಅದನ್ನು ಕೀಳಿಸ್ತಾ ಇದ್ದಾರೆ. ಸಾನೂನು ಕಿತ್ತಲು. ಆಮೇಲೆ ನಾನು ತೋರಿಸಿದೆ ಲಾಸ್ಟ್ ಟೈಮು ಬಬಲ್ಸ್ ಮಾಡೋದು, ಆ ಲೀಫ್ನ ರಸದಲ್ಲಿ ಅದನ್ನು ಟ್ರೈ ಮಾಡ್ತಾ ಇದ್ದಾಳೆ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಗಣೇಶ ಹಬ್ಬದ ವ್ಲಾಗ್ ತುಂಬ ಬೇಗ ಶೇರ್ ಮಾಡಿ ಅಂತ ಕೇಳ್ತೀರಾ ಅಂತ ಗೊತ್ತು ಕಾಮೆಂಟಲ್ಲಿ. ಸೊ ನಾನೇ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ.